ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲು ಒಂದು ಮಾರುತಿ SX4 ಒಂದು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ. ವೀಕ್ಷಕರೇ, ಅದಕ್ಕೂ ಮುನ್ನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಇದು ಈಗ ಕಾಣಿಸಿರೋ ನಂಬರು, ಮತ್ತು ಈ ನಂಬರಿಗೆ ಕಾಲ್ ಮಾಡೋಕೆ ಹೋಗ್ಬೇಡಿ. ನಿಮಗೆ ಗಾಡಿ ಓನರ್ ನಂಬರ್ ಅಂದರೆ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಯಾರು ಕರೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವಾಟ್ಸಪ್ಪಲ್ಲಿ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೂ ಹೇಳ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಕಾರ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ, ಕಾರ್ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೇಳಿ ಸರ್. ಅದೇ ಒಂದು ಮಾರುತಿ ಅವ್ರದ್ದು SX4 ಕಳಿಸಿರಲ್ಲ, ಹ್ಞೂ ರೀ ಮಾಡಲಿ ಸರ್ ಅದು. ಸರ್ 2009 ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ? ನಾವು ಸಿಂಗಲ್ ಅವ್ರು ರೀ, ತೊಗೊಂಡ್ರೆ ಸೆಕೆಂಡ್. ಓ, ನೀವೇ ಓನರ್ ಸಿಂಗಲ್ಲಾ? ಹ್ಞೂ ರೀ. ಓಕೆ ಸರ್, ಎಷ್ಟು ಹೊಡಿದೆ ಗಾಡಿ? 80,000 ಅಷ್ಟೇ ಹೊಡೈತೆ ನೋಡ್ರಿ. ಹಾಂ, ಪೆಟ್ರೋಲ ಡೀಸೆಲ್ಲ? ಪೆಟ್ರೋಲ್ ಗಾಡಿ ರೀ. ಪೆಟ್ರೋಲ್ ಏನು ಬರುತ್ತೆ ಸರ್ ಮೈಲೇಜ್ ಇದು? ಗಾಡಿ ಬರುತ್ತೆ ರೀ, ಚಲೋ ಬರುತ್ತೆ. 16-17 ಮಟ್ಟ ಬರುತ್ತೆ ರೀ. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? 4 ಟೈರ್ ಜಸ್ಟ್ ಈಗ ಹೊಸ ಹಾಕಿಸಿ ಒಂದು 15 ದಿವಸ ಅಷ್ಟೇ ಆಯ್ತು ನೋಡ್ರಿ. ಫ್ರೆಶ್ ಇದಾವೆ ಇನ್ನು? ಅವು ಈಗ ಹೊಸ ಹಾಕಿಸಿ ಒಂದು 15 ದಿವಸ ಆತ್ರಿ ಅಷ್ಟೇ. ಹಾಂ. ಗಾಡಿ ಟಾಪರ್ ಮಾಡೋದು ಗಾಡಿ ಇರೋದ, ಏನು ತೊಂದರೆ ಇಲ್ಲ ಗಾಡಿ ಬಗ್ಗೆ. ಟಾಪ್ ಎಂಡಾ? ಹ್ಞೂ ರೀ. ಓಕೆ ಸರ್, ಟಾಪ್ ಎಂಡ್ ಅಂದರೆ ಇನ್ನೇನು ಎಲ್ಲ ಫೀಚರ್ಸ್ ಬರ್ತವೆ? ಎಲ್ಲ ಐತ್ರಿ. ಅದು ಏನು ಇದೆ ಕಂಪ್ನಿನ ಇದ್ರೆ ಎಲ್ಲ ಸಿಸ್ಟಮ್ ಅದ್ರ. ಹಾಂ. ಅದೇನು ಗಾಡಿ ಮನೆ ಗಾಡಿ ಇರೋದು, ಈ ನಾವು ಒಬ್ಬರು ಯೂಸ್ ಮಾಡಿರೋ. ಮೊನ್ನೆ ಒಂದು ಹೊಸ ಗಾಡಿ ತೊಗೊಂಡ್ರೆ ಅಷ್ಟೇ. ನಾವು ಮತ್ತೆ ಇಟ್ಕೊಂಡ್ರೆ ವೇಸ್ಟ್ ಆಗುತ್ತಂತೆ ಗಾಡಿ. ಅದಕ್ಕೆ ಕೊಡತ್ತೀವಿ ಅಷ್ಟು ಹೊರಗಡೆ. ಓಕೆ ಸರ್, ಗಾಡಿದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಇನ್ನೂ 2 ತಿಂಗಳು ಐತ್ರಿ, ಇನ್ನೂ 3 ತಿಂಗಳು ಐತ್ರಿ. ಇನ್ನೂ ಅದು ರೀಪಾಸಿಂಗ್ ಇದೆ. ಎಫ್ಸಿನಾ? ಹ್ಞೂ ರೀ. ಓಕೆ, ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಹಂಗಾರೆ? ಗಾಡಿ ಮಾತ್ರ ಏನು ಪ್ರಾಬ್ಲಮ್ ರೀ. ನಾವು ಅವ್ರು ನೋಡಿದ ಗಾಡಿ ಕಸ್ಟಮರ್ ಬಿಡಂಗಿಲ್ಲ ರೀ, ಹಂಗೆ ಗಾಡಿ. ಹಾಂ. ಗಾಡಿ ಎಲ್ಲ ಕ್ರಾಸರ್ ಏನಿಲ್ಲ ರೀ ಪ್ರಾಬ್ಲಮ್. ಇದು ಬಾಡಿ ಲೈನ್ ಡೆಂಟ್ ಸ್ಕ್ರಾಚು ಆ ಥರ ಏನಾದರೂ? ಎಲ್ಲ ಕಂಪ್ನಿನ ನೋಡ್ರಿ, ಯಾವ ಏನು ಪ್ರಾಬ್ಲಮ್ ಇಲ್ಲ ರೀ. ಗಾಡಿ ಎಲ್ಲಿರೋದು ಸರ್? ಗಾಡಿ ನಮ್ದು ತಾಲೂಕು ಕುಂದಗೋಳ, ಜಿಲ್ಲಾ ಧಾರವಾಡ ರೀ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು? ಹ್ಞೂ ರೀ. ಕುಂದಗೋಳನಾ ಅಥವಾ ಹಳ್ಳಿ ಏನಾದ್ರು ಇದೆಯಾ ಸರ್? ಅಲ್ಲೇ ಹಳ್ಳಿ ರೀ, ಗೌಡಿಗೆರೆ ಅಂತ ಹಳ್ಳಿ ರೀ. ಗುಡಿಗೆರೆ ಗೌಡಿಗೆರೆ ಎಲ್ಲ ಆಜು ಬಾಜು. ಹಾಂ. ಹ್ಞೂ ರೀ. ಓಕೆ, ಏನು ಹೇಳ್ತೀರಿ ಸರ್ ರೇಟು? ಗಾಡಿ ನಾವು 280 ಹೇಳಿದ್ವಿ ರೀ. 280? ಹೌದು ರೀ. ಹಾಂ. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ್ರೆ ನೋಡಿರಿ, ಒಂದು ಹೆಚ್ಚು ರೇಟ್ ಮಾಡಿ ಕೊಡ್ತೀವಿ ಸರ್. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹ್ಞೂ ಸರ್, ಇದೆ ನಂಬರ್.